ಇದೀಗ ಡಾಕ್ಟರ್ ಎಚ್ ಶ್ರೀನಿವಾಸ್ ಶೆಟ್ಟಿ ಅವರನ್ನ ವೇದಿಕೆಯ ಮುಂಭಾಗದ ಸಮ್ಮಾನ ಪೀಠಕ್ಕೆ ನಾವು ಕರೆತರೋಣ. ಆ ಬಳಿಕ ಅವರ ಸಮ್ಮಾನ ಪತ್ರ ವಾಚನ ಆಗುತ್ತದೆ. ಆನಂತರದಲ್ಲಿ ಸಮ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಾಗೆ ನಮ್ಮಲ್ಲಿದ್ದದ್ದನ್ನೆಲ್ಲವೂ ಸತ್ಕಾರ್ಯಗಳಿಗಾಗಿ ವಿನಿಯೋಗ ಮಾಡಿದರೆ ಭವಿಷ್ಯತ್ತು ಬಂಗಾರವಾಗುತ್ತದಂತೆ. ಆ ಬದುಕು ಬಂಗಾರವಾಗಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ. ಅವರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಅವರ ಅಂತರಂಗದ ಭಾವಗಳು ಮಾತಿನ ರೂಪದಲ್ಲಿ ಹೊರಹೊಮ್ಮುವುದಾದರೆ ನಾವು ಕೇಳುವುದಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ಬನ್ನಿ ಸರ್. ನಮ್ಮ ಕುಲದೇವತೆಯಾದ ಮುಂದರ್ತಿ ಅಮ್ಮನವರಿಗೆ ಬಗ್ಗೆ ನಮಸ್ಕಾರ ಮಾಡುತ್ತಾ, ತಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಇವತ್ತಿನ ಈ ಸಭೆಯಲ್ಲಿ ದೂರದಿಂದ ಬಂದು ನಮಗೆ ಆಶೀರ್ವಾದ ಮಾಡಿದಂಥ ಡಾಕ್ಟರ್ ಮೋಹನ್ ಆಳ್ವರವರೇ, ನನ್ನ ತಮ್ಮ ಅಂತ ಹೇಳ್ತೇನೆ. ನನ್ನ ತಮ್ಮನ ಹೆಸರು ನಾಗರಾಜ್ ನಾಯ್ಕ, ಹೆಸರು ಕೂಡ ನಾಗರಾಜ್. ಇವರು ನನ್ನ ತಮ್ಮನ ಹಾಗೆ ಭಾಳ ವರ್ಷದಿಂದ ನನ್ನೊಂದಿಗಿದ್ದಾರೆ. ನನ್ನ ಎಲ್ಲ ಕಷ್ಟ ಸುಖಕ್ಕಿದ್ದವರು. ಹಾಗಾಗಿ ಅವ್ರನ್ನು ಕರೀರಿ ಅಂತ ಹೇಳಿದ್ದೆ ಧನಂಜಯ ಶೆಟ್ಟರಿಗೆ. ಅವರು ಖಂಡಿತವಾಗಿ ಕರೆದಿದ್ದಾರೆ. ವಿಶ್ವನಾಥ್ ಹೆಗಡೆಯವರು, ನಾನು ಅವರನ್ನು ಮೊದಲ ಬಾರಿ ಭೇಟಿಯಾದದ್ದು ಸೌದಿ ಅರೇಬಿಯಾದಲ್ಲಿ. ಅವ್ರನ್ನ ಭೇಟಿಯಾದವಾಗ ಅವರು ನನ್ನ ತಂದೆ ಮನೆಯವರು ಅಂತ ನನಗೆ ಗೊತ್ತಿರಲಿಲ್ಲ. ಬೇರೆ ಯಾರು ಹೇಳಿದ್ರು, ಒಬ್ಬರು ಶೆಟ್ಟರು ಇದ್ದಾರೆ, ದೊಡ್ಡ ಶೆಟ್ಟರು, ಜದ್ದಾಗಿ ಹೋಗ್ತಾ ಇದ್ದೆ ನಾನು ಯಾವಾಗಲೂ. ದೊಡ್ಡ ವ್ಯವಹಾರ ಮಾಡ್ತಾರೆ, ಭಾಳ ಒಂದು ಹೆಲ್ಪ್ಫುಲ್ ನೇಚರ್ ಅವರು. ಅವರನ್ನು ಭೇಟಿಯಾಗಿ ಅಂತ ಹೇಳಿದರು. ನಾನು ಹೋಗಿ ವಿಶ್ವನಾಥ್ ಹೆಗಡೆಯವರನ್ನು ಭೇಟಿಯಾಗಿದ್ದೆ. ಆವಾಗ ಗೊತ್ತಾದ್ದು ಅವರು ನಮ್ಮ ಮನೆಯವರು, ನಮ್ಮ ತಂದೆಯ ರಿಲೇಷನ್, ನಮ್ಮ ಮನೆ ಬಡ ಮನೆಯವರು ಅಂತ. ಆ ದಿನದಿಂದ ಈ ದಿನದವರೆಗೆ ನಾವು ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ನಂತರ ಜಯಶೀಲ್ ಶೆಟ್ಟರು ನನಗೆ ಭಾಳ ವರ್ಷದಿಂದ ಗೊತ್ತಿದೆ. ಅಲ್ಲಿ ಇಲ್ಲಿ ಭೇಟಿಯಾಗ್ತಾ ಇದ್ವಿ. ಆದರೆ ಅವರು ಕೂಡ ನಮ್ಮ ಮನೆಯವರು, ನಮ್ಮ 4 ಮನೆಯವರು ಅನ್ನೋ ವಿಚಾರ ನನಗೆ ಗೊತ್ತಾದದ್ದು ಬಹಳ ಇತ್ತೀಚೆಗೆ. ಅವರಿಗೆ ಒಂದು ಶುಗರ್ ಫ್ಯಾಕ್ಟ್ರಿಯ ಬಗ್ಗೆ, ಅದನ್ನು ಉಳಿಸ್ಬೇಕು ಅನ್ನುವ ಬಹಳಷ್ಟು ಒಂದು ಕಾಳಜಿ ಮತ್ತು ಹೋರಾಟ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ. ನಾನು ಒಂದು 12 ವರ್ಷದಿಂದ ಹೇಳಿದ್ದೆ, ಅದು ಆಗೋದಿಲ್ಲ ಸರ್, ಅದ್ರ ಬಗ್ಗೆ ಹೋರಾಟ ಮಾಡಬೇಡಿ. ಯಾಕಂದರೆ ನಮ್ಮ ಊರು, ನಮ್ಮ ಕರಾವಳಿಯಲ್ಲಿ ಕಬ್ಬು ಬೆಳೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು 28 ವರ್ಷದಿಂದ ಕಾಕಂಪಿ ಮತ್ತು ಸಕ್ಕರೆ ವ್ಯಾಪಾರ ಮಾಡ್ಕೊಂಡು ಬಂದವನು. 100 ಸಕ್ಕರೆ ಕಾರ್ಖಾನೆಯೊಂದಿಗೆ ಸಂಬಂಧ ಹೊಂದಿದ್ದವು. ನನಗೆ ಗೊತ್ತಿದೆ ಅದು ಸಕ್ಕರೆ ಕಾರ್ಖಾನೆ ಅಂದರೆ ಏನು, ಇಲ್ಲಿ ಅದು ಯಾಕಾಗೋದಿಲ್ಲ ಅಂತ. ಆದರೂ ಕೂಡ ಅವರು ಛಲ ಬಿಡದ ತ್ರಿವಿಕ್ರಮನ ಹಾಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಫಲಪ್ರದ ಸಿಗಲಿಲ್ಲ, ಖಂಡಿತವಾಗಿ ಸಿಗಲಿ ಅಂತ ನಾನು ಆಶಯ ಪಡ್ತೇನೆ. ಧನಂಜಯ ಶೆಟ್ಟರು ಅವರನ್ನು ಬರೀ 2 ವರ್ಷದ ಹಿಂದೆ ಒಮ್ಮೆ ಭೇಟಿಯಾಗಿದ್ದೆ. ಯಾವುದೋ ಒಂದು ವಿಶೇಷ ವಿಷಯದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಅವರು ಆ ವಿಚಾರದಲ್ಲಿ ಮಾತಾಡಿದರು, ಸಂಬಂಧಪಟ್ಟವರನ್ನು ಕರೆಸಿದರು. ಅದು ಕೂಡ 2 ವರ್ಷದ ಹಿಂದೆ ಧನಂಜಯ ಶೆಟ್ಟರು ನಮ್ಮ ಸಂಬಂಧಿಕರು, ನಮ್ಮ ತಂದೆ ಮನೆಯವರು ಅಂತ ಗೊತ್ತಾದ್ದು. ಗಂಗಾಧರ್ ಶೆಟ್ಟರು ಇತ್ತೀಚೆ ತಾನೇ ಒಂದು 4-5 ತಿಂಗಳ ಹಿಂದೆ ಅವರನ್ನು ಭೇಟಿಯಾಗಿದ್ದೆ. ನನಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ನಮ್ಮ ಮನೆಯವರು, ನಮ್ಮ ತಂದೆ ಮನೆಯವರು ಅಂತ. ಆದರೆ ಒಬ್ಬ ವಿಶೇಷ ವ್ಯಕ್ತಿ ಸುಮಾರು 15 ವರ್ಷದ ಹಿಂದೆ ನಮ್ಮದು ಒಂದು ಫಂಕ್ಷನಿಗೆ ಬಂದಿದ್ದರು. ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕ್ಕೊಂಡು ಅವರೇ ಬಂದ್ಕೊಂಡು, ನಾನಪ್ಪ ನಿನ್ನ ಅಪ್ಪನ ಮನೆಯವರು ಅಂತ. ಅದು ವಿಠಲ್ ಶೆಟ್ಟರು. ಆ ದಿನದಿಂದ ಈ ದಿನದವರೆಗೆ ನಾನು ಅವ್ರ ಬಗ್ಗೆ ಒಂದು ಬಹಳಷ್ಟು ಬಾಂಧವ್ಯ ಮತ್ತು ಗೌರವವನ್ನು ಇಟ್ಕೊಂಡಿದ್ದೇನೆ. ಇನ್ನು ಎಲ್ಲ ನಮ್ಮ 4 ಮನೆಯವರು, ನಮ್ಮ ಬಂಧು ಬಾಂಧವರು, ಮಕ್ಕಳು, ಹಿರಿಯರು, ಕಿರಿಯರು, ಪರವೂರಿನವರು, ಈ ಊರಿನವರು, ಪತ್ರಕರ್ತರು ಮತ್ತು ಮಾಧ್ಯಮದವರಿದ್ದರೆ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಇವತ್ತಿನ ಈ ಒಂದು ಸನ್ಮಾನ ಕಾರ್ಯಕ್ರಮ ಅಂತೇಳಿದರೆ ನನಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂತೇಳಿದರೆ ಇದು ನನ್ನ ಮನಸ್ಸಿಗೆ ಒಂದು ಸಂತೃಪ್ತಿ ಕೊಡುವಂಥ ಒಂದು ಕಾರ್ಯಕ್ರಮ. ಮತ್ತು ಬಹಳಷ್ಟು ನನಗೆ ಏನು ಒಂದು ಅನುಭವ ಅಂತ ಹೇಳಿದರೆ, ಏನು ಕಳೆದು ಹೋದದ್ದು, ನಿಮ್ಗೆ ಯಾವುದಾದ್ರೂ ಒಂದು ವಸ್ತು ಭಾಳ ಪ್ರೀತಿಯ ವಸ್ತು ಇದ್ದಿದ್ದರೆ, ವಾಚ್ ಇರ್ಬೋದು, ಪೆನ್ ಇರ್ಬೋದು, ಅಥವಾ ಏನಾದರೂ ನಿಮ್ಮ ಅತಿ ಕ್ಲೋಸ್ ಫ್ರೆಂಡ್ ಒಬ್ಬರು ಕಳೆದು ಹೋಗ್ತಾರೆ ಅಥವಾ ಅವರು ಬಿಟ್ಟು ಹೋಗ್ತಾರೆ, ಅವ್ರು ಸಿಕ್ಕಿದವಾಗ ನಿಮಗೆ ಲಾಸ್ಟ್ ಆ್ಯಂಡ್ ಫೌಂಡ್ ಆ ಫೀಲಿಂಗ್. ಯಾಕಂದರೆ ನಾವು ಹುಟ್ಟಿದ್ದು ಹಾಲಾಡಿ ಅಂತ, ಇಲ್ಲಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿ.
ನಮ್ಮ ಮನೆ ಹೆಸರು 400 ವರ್ಷದ ಹಿಂದೆ ಹಾಲಾಡಿ ಕುದುರ್ಬೀಡು ಮನೆ ಅಂತಿತ್ತು. ಕ್ರಮೇಣ ಅದು ಕುದುರು ಮನೆಯಾಗಿ ಪರಿವರ್ತನೆ ಆಯಿತು. ನಾವು ಸಣ್ಣದಿರುವಾಗ ನಮ್ಮ ತಂದೆಯವರಿಗೆ ಮಾನಸಿಕ ಕಾಯಿಲೆಯಿಂದ ಅವರು ಸ್ವಲ್ಪ ಗ್ರಸ್ತರಾಗಿದ್ದರು. ನಾವು ಪ್ರತಿ ವರ್ಷ ಸಣ್ಣದಿರುವಾಗ 5 ವರ್ಷ ಪ್ರಾಯ ಇರುವಾಗಲೇ ನಾನು ಮಂದರ್ತಿ ಹಬ್ಬಕ್ಕೆ ಬರ್ತಾ ಇದ್ದೆ ನಮ್ಮಿದ್ರ ಅಣ್ಣನೊಂದಿಗೆ. ಏನಾಯ್ತೋ ಗೊತ್ತಿಲ್ಲ, ಒಂದಿನ ನಮ್ಮ ಅಜ್ಜಿ ಒಂದು ರೀತಿ ಹಿಟ್ಲರ್ ಟೈಪ್ ಇದ್ರು. ಅವರು ಹೇಳಿದ್ರು, ನೀವಿನ್ನು ಹೋಗ್ಲಿಕ್ಕಿಲ್ಲ, ಹೋಗಬೇಡಿ ಅಂತ. ಆ ದಿನದಿಂದ ನಮ್ಮ ಈ ಕೊಂಡಿ ಕಳಚಿ ಹೋಯಿತು. ಅದೇ ಹೊತ್ತಿನಲ್ಲಿ ಇನ್ನೊಬ್ಬರು ಅಜ್ಜಿ ಇದ್ರು ನಮ್ಮದು, ನಮ್ಮ ತಂದೆಯ ತಾಯಿ. ಅವರು ಕೂಡ ಯಾವಾಗಲೂ ಕೇಳಲಿಲ್ಲ ಪ್ರಾಯಶಃ ಮಕ್ಕಳು ಯಾಕೆ ಬರ್ತಾ ಇಲ್ಲ ಅಂತ. ನಾನು ಆ ಒಂದು ಕಳಚಿ ಹೋದ ಕೊಂಡಿ ಇವತ್ತು ಜಾಯಿನ್ ಆಗಿದೆ, ಅದಕ್ಕೋಸ್ಕರ ಬಹಳಷ್ಟು ಸಂತೋಷ ಪಡ್ತೇನೆ. ನನ್ನ ಅಜ್ಜಿ ಒಬ್ಬರು ಫ್ಯೂಡಲ್ ಬಂಟ್ ಅಂತ ಹೇಳ್ಬೋದು. ಅವರು ಅವರ ಪರ್ಸನಾಲಿಟಿ ಅಂದರೆ, ಅವರಿಗೆ 17ನೇ ವರ್ಷದಲ್ಲಿ ಅವರು ಗಂಡ ತೀರಿ ಹೋದ್ರಂತೆ. ಆ ಕಾಲದಲ್ಲಿ ನಮ್ಮ ಸಮಾಜ ಹೆಂಗಸರ ಬಗ್ಗೆ ಬಹಳ ಗಂಡ ತೀರಿ ಹೋದವ್ರ ಬಗ್ಗೆ ಬಹಳ ಕ್ರೂರ ವರ್ತನೆ ಇತ್ತು. ಅವರದನ್ನೆಲ್ಲ ಸಹಿಸ್ಕೊಂಡು ಅವ್ರ ತಂದೆ ಅವರಿಗೆ ಬಹಳಷ್ಟು ಜಮೀನು ಕೊಟ್ಟರು. ಯಾಕಂತ ಹೇಳಿದ್ರೆ ಗಂಡ ಇಲ್ಲ ಅಂತ. ಅದಕ್ಕೆ ಅದು ನಮಗೆ ಮುಳುವಾಯಿತು. ಬೇರೆಯವರಿಗೆ, ನಮ್ಮ ಪೈಕಿಯವರಿಗೆ ನಮ್ಮೆಲ್ಲ ಕಣ್ಣಿತ್ತು, ಇವಳಿಗೆ ಹೆಚ್ಚು ಜಮೀನು ಹೋಯಿತು, ನಮಗೆ ಕಡಿಮೆ ಜಮೀನು ಹೋಯಿತು ಅಂತ. ಅಲ್ಲಿಂದ ರಾಜಕೀಯ ಶುರುವಾಯಿತು. ಅವರದ್ದೊಂದು ಆಶೆ ಇತ್ತಂತೆ ನಮ್ಮ ಅಜ್ಜಿದು. ಅವ್ರು ಹೇಳ್ತಾ ಇದ್ರು, ನಾವು ಸಣ್ಣದಿರುವಾಗ, ನಾನು ಸುಮಾರು ಚಿನ್ನ ಕೊಟ್ಟೆ, ಸುಮಾರು ಬೆಳ್ಳಿ ಕೊಟ್ಟೆ, ಸುಮಾರು ಡೌರಿ ಕೊಟ್ಟೆ, ಒಳ್ಳೆ ಮನೆಯದು ನಾನು ನನ್ನ ಮಗಳಿಗೆ ಸಂಬಂಧ ಮಾಡಿದೆ. ಆದರೆ ನನ್ನ ಮಗಳ ಜೀವನದಲ್ಲಿ ಸಂತೋಷ ಇರಲಿಲ್ಲ. ಅವರು ಇಡೀ ಜೀವನ, ನಮ್ಮ ಅಜ್ಜಿ 17 ವರ್ಷದಲ್ಲಿ ಗಂಡ ತೀರಿ ಹೋದವರು 99 ವರ್ಷದವರೆಗೆ ಬದುಕಿದ್ರು. ಅವರು, ನಾನು ಯಾವಾಗಲೂ ಹೇಳೋದು, ಬಹಳಷ್ಟು ದೊಡ್ಡ ಸ್ವಾರ್ಥಿ, ಬಹಳಷ್ಟು ದೊಡ್ಡ ನಿಸ್ವಾರ್ಥಿ ಅಂತ. ಸ್ವಾರ್ಥಿ ಅಂತ ಹೇಳಿದರೆ ಅವರು ಬರೇ ತನ್ನ ಮಗಳು ಮತ್ತೆ ತನ್ನ ಮೊಮ್ಮಕ್ಕಳಿಗೋಸ್ಕರ ಬದುಕಿದವರು. ಕೃಷಿ ಕೆಲಸ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದರೆ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರು. ಅವರು ಸುಮಾರು ರಸ್ಲರ್ಗಿಂತ ಕಡಿಮೆ ಇರಲಿಲ್ಲ, ಅಷ್ಟು ಸ್ಟ್ರಾಂಗ್ ಲೇಡಿ. ಏನಾದರೂ ಗೊಬ್ಬರ ಹೊರೋದಾಗ್ಲಿ ಅಥವಾ ಕೈ ಹೊರೋದಾಗ್ಲಿ ಅವ್ರು ಎತ್ತಿ ನಮ್ಮ ತಲೆ ಮೇಲೆ ಇಡ್ತಾ ಇದ್ರು, ಅಷ್ಟು ಸ್ಟ್ರಾಂಗ್ ಲೇಡಿ. ಅವ್ರು ಹಾಗೆ ನಮ್ಮನ್ನು ಬೆಳೆಸಿದ್ರು. ಅಷ್ಟೇ ಕೂಡ ಡಿಸಿಪ್ಲಿನ್ ಅವ್ರು ಕಲಿಸಿದ್ರು ನಮಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆದರೆ ನೋಡಿ, ದುರದೃಷ್ಟ, ನಾನು ಅದೇ ಹೇಳೋದು, ತಂದೆ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ನನಗೆ ರಿಯಲೈಸ್ ಆಗ್ತಾ ಇತ್ತು. ನಾನಾಗಲಿ, ನನ್ನ ತಮ್ಮ ಆಗಲಿ, ನಮ್ಮ ತಂಗಿಯಂದಿರಾಗಲಿ, ನಾನು ಸ್ವಲ್ಪ ದೊಡ್ಡವನ, ನಾನು 3ನೇವನು. ನಾನು ಕೊಟ್ಟ ಮಾರ್ಗದರ್ಶನದಲ್ಲಿ ನನ್ನ ತಮ್ಮಂದರು ತಂಗಿಯಂದರು ಹೋದರು. ಆದರೆ ನಮ್ಗೆ ಅಣ್ಣಂದಿರಿಗೆ ಮಾರ್ಗದರ್ಶನ ಕೊಡುವಷ್ಟು ತಾಕತ್ತಿರಲಿಲ್ಲ. ಹೆಂಗಸರ ಯಜಮಾನಿಕೆ ಹೇಳ್ತಾರೆ. ಈಗ ಅದರಲ್ಲಿ ನಮ್ಮ ಇಬ್ಬರು ದೊಡ್ಡಣ್ಣವರು ದಾರಿ ತಪ್ಪಿ ಹೋದರು. ಹಾಗಾಗಿ ಇವತ್ತು ನಮ್ಮ ತಾಯಿ ಜೀವನದಲ್ಲಿ ಯಾವಾಗಲೂ ಕೂಡ ಅವರು ನಾನು ನೋಡಲಿಲ್ಲ ಅವರು ಸುಖ ನೋಡಿದ್ದು. ಬಹಳಷ್ಟು ಕಷ್ಟಪಡ್ತಾ ಇದ್ರು. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಆಗಿ ನಮ್ಮ ಜಮೀನು ಹೋದ್ಮೇಲೆ ನಮಗೆ ಇನ್ಕಮ್ ಇರಲಿಲ್ಲ. ನಾವು ಆವಾಗ ಅವರು ಒಂದು 4-5 ಎಮ್ಮೆ ಕಟ್ಕೊಂಡಿದ್ರು. ಎಮ್ಮೆ ಕೊಟ್ಟು ಹಾಲು ಕರೆದು ಕೊಡ್ತಾ ಇದ್ರು. ನಮ್ಮ ದೊಡ್ಡಣ್ಣ ದೊಡ್ಡವರು ಇಬ್ಬರು ಅವ್ರು ಹಾಲು ತಗೊಂಡು ಹೋಗ್ಲಿಕ್ಕೆ ಅವ್ರು ತಯಾರಿರಲಿಲ್ಲ. ಯಾಕಂದ್ರೆ ಅವರಿಗೆ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ. ನಾವು ಎಲ್ಲರ ಮನೆಗೆ, ಇಲ್ಲಿ ಸರ್ವೋತ್ತಮ ಹೆಗಡೆಯವರು ಬಂದಿದ್ದಾರೆ, ಅವ್ರ ಮನೆಗೆ ಕೂಡ ಬೆಳಿಗ್ಗೆ ಹಾಲು ಕೊಟ್ಟು ಬರ್ತಾ ಇದ್ದೆ. ಇನ್ನೊಬ್ರು ದೊಡ್ಡ ಮನುಷ್ಯರು ಒಂದಿನ ಹೇಳ್ತಾ ಇದ್ರು, ಯಾರೋ ಕೇಳಿದ್ರು, ಶ್ರೀನಿವಾಸ ಶೆಟ್ಟರು ಪರಿಚಯ ಉಂಟಾ ಹಾಲಾಡಿ ಅಂತ ಹೇಳಿದ್ರೆ, ಅವ್ರು ನಮ್ಮ ಮನೆಗೆ ಹಾಲು ತಗೊಂಡು ಬರ್ತಾ ಇದ್ರು ಅಂತ. ನಾನು ಹೇಳಿದೆ ಅವ್ರಿಗೆ ಹೇಳಿ ಹೋಗಿ, ನನಗೆ ಈ ವಿಚಾರದಲ್ಲಿ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ನಾವು ಹಾಲು ಮಾರಿ, ನಮ್ಮ ತಾಯಿ ಸಾಕಿದಂಥ ಎಮ್ಮೆ ಹಾಲು ಮಾರಿ ನಾವು ಜೀವನದಲ್ಲಿ ಮುಂದೆ ಬಂದಿದ್ದೀವಿ. ಯಾರ ಮನೆಗೆ ಕನ್ನ ಹಾಕಲಿಲ್ಲ ಅಥವಾ ಯಾರದ್ದು ಮೋಸ ಮಾಡಲಿಲ್ಲ ಜೀವನದಲ್ಲಿ ಅಂತ. ಆದರೆ ನಾನು ಇವತ್ತು ಕೂಡ ನಮ್ಮ ತಾಯಿ ಜೀವನದಲ್ಲಿ ಅವರ ಮನೋಭಾವನೆಯಿಂದ ಅವರು ಸಂತುಷ್ಟರಾಗಿಲ್ಲ. ಅವರು ಜೀವನದ ಕೊನೆಯ ಹಂತದಲ್ಲಿದ್ದಾರೆ. ಆದರೂ ಕೂಡ ಇಬ್ಬರು ಮಕ್ಕಳ ಬಗ್ಗೆ ಅವರಿಗೆ ದಿನ ಚಿಂತೆ. ದೊಡ್ಡವರು ಮದುವೆ ಆಗಲಿಲ್ಲ, ಎಲ್ಲ ಮಾಡಿ ದೊಡ್ಡಣ್ಣ ಸುಮಾರು 47 ವರ್ಷ ನಾವು ಅವನು ನೋಡಿರಲಿಲ್ಲ. 47 ವರ್ಷದ ನಂತರ ಊರಿಗೆ ಬಂದಿದ್ದಾನೆ, ಬಿಟ್ಟು ಹೋದವನು. ಅವನು ಆ ಕಾಲದಲ್ಲೇ ಗ್ರ್ಯಾಜುಯೇಟ್. ಅವನು ಮನೆಯನ್ನು ತ್ಯಜಿಸಿ ಹೋದವನು. ಎರಡನೇವನು
ಜೀವನದಲ್ಲಿ ರಾಜಕೀಯ ಮಾಡ್ತೇನೆ, ನಾನು MLA ಆಗ್ತೇನೆ, MP ಆಗ್ತೇನೆ ಅಂತ ಹೋದ. ಪ್ರತಾಪ್ ಶೆಟ್ಟರ ಬಲಗೈ ಬಂಟನಾಗಿದ್ದ. ಲಾಸ್ಟಿಗೆ 100 ಕೇಸ್ ಆಯಿತು ಅವನ ಮೇಲೆ, ಕೊಚ್ಚುವುದು ಕಡಿಯುವುದು ಅಂತ. ಆವಾಗ ಯಾವ ಶೆಟ್ಟರು ಅವನ ಹೆಲ್ಪಿಗೆ ಬಂದಿಲ್ಲ. ಹಾಗಾಗಿ ಅವನು ಕೂಡ ಮದುವೆ ಆಗಲಿಲ್ಲ. ಅವರಿಗೆ ಸಾಯುವಾಗ ಕೂಡ ಅದೇ ಚಿಂತೆ, ನಾನು ಸತ್ತು ಹೋದರೆ ನನ್ನ ಮಕ್ಕಳದ್ದು ಏನಾಗುತ್ತೆ ಅಂತ. ಇದು ಒಂದು ರೀತಿಯ ಅಂದರೆ ನಮ್ಮ ಜೀವನದಲ್ಲಿ ಬಂದಂಥ ಕೆಲವು ದುರದೃಷ್ಟಗಳು. ನಾನು ಒಂದು ನಿದರ್ಶನ ಹೇಳಿದರೆ ನೋಡಿ, ನಮ್ಮ ಮನೆಯಲ್ಲಿ ಬಾವಿಗೆ ರಾಟೆ ಇರಲಿಲ್ಲ. ಇಡೀ ದಿನ ನಮ್ಮ ಅಮ್ಮ ಕೃಷಿ ಕೆಲಸ ಮಾಡಿ ರಾತ್ರಿಗೆ ನಾವು 6 ಜನ ಮಕ್ಕಳು, ಎಲ್ಲರಿಗೂ 1.5-2 ವರ್ಷದ ಡಿಫರೆನ್ಸ್. ಕೆಳಗಿನಿಂದ ನೀರು ಸೇದಿ ಮಕ್ಕಳಿಗೆ ಸ್ನಾನ ಮಾಡಬೇಕು. ಯಾಕಂದರೆ ಹರಿಯಲ್ಲಿ ಬೆಂಕಿ ಹಾಕಿ ನೀರು ಬಿಸಿ ಮಾಡುವಷ್ಟು ಅವರಿಗೆ ಟೈಮ್ ಇರ್ತಾ ಇಲ್ಲ ಇಡೀ ದಿನ ಕೆಲಸ ಮಾಡಿ. ಸಣ್ಣವರಿದ್ರು, ನಾಗರಾಜು ಮತ್ತು ನಮ್ಮ ತಂಗಿ ಭಾರತಿ ಭಾಳ ಸಣ್ಣದಿದ್ರು. ಅವರು 2 ಮಕ್ಕಳನ್ನು 2 ಕಾಲಲ್ಲಿ ಮೆಟ್ಟಿ ನಿಂತ್ಕೊಂಡು ನೀರು ಎತ್ತಾ ಇದ್ರು. ಅವ್ರಿಗೆ ಭಯ ಅಂತ ಹೇಳಿದ್ರೆ ಎಲ್ಲಾದ್ರೂ ಹಾರಿ ಬಾವಿಗೆ ಬೀಳ್ತಾ ಇದ್ದಾರೆ ಅಂತ. ನಾನೊಂದು ಸಣ್ಣ ಎಕ್ಸಾಂಪಲ್ ನೋಡೋದು. ಆ ಲೆಕ್ಕ ಕಷ್ಟಪಟ್ಟು ಅವರು ನಮ್ಮನ್ನ ಬೆಳೆಸಿದ್ದಾರೆ. ನಾನಿವತ್ತು ನನ್ನ ಫ್ಯಾಮಿಲಿ, ನಾನು ನಾರ್ಮಲಿ ಆರ್ಥಿಕತೆ ಬಗ್ಗೆ, ಸಮಾಜದ ಬಗ್ಗೆ ಮಾತಾಡ್ತೇನೆ. ಇವತ್ತು ನನ್ನ ಬಗ್ಗೆ ಮಾತ್ರ ಮಾತಾಡ್ತೇನೆ. ನಮ್ಮ ತಂದೆಯವರು ಮೇಷ್ಟ್ರಾಗಿದ್ದರು. ಅವರು ನಮ್ಮ ಆಲಡಿ ಶಾಲೆಯಲ್ಲೇ ಇದ್ದರು. ಆವಾಗ ನಾನು ಪ್ರತಿದಿನ ನನ್ನನ್ನು ಅವ್ರ ಕೈಯಲ್ಲಿ ಹಿಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಶಾಲೆಯಲ್ಲಿ ತುಂಬ ಮಕ್ಕಳಿಗೆ ಆವಾಗ ಬಟ್ಟೆ ಇರ್ತಾ ಇರಲಿಲ್ಲ. ಕೆಲವರು ಶರ್ಟ್ ಇರಲಿಲ್ಲ, ಕೆಲವರು ಬರೀ ಚಡ್ಡಿ ಹಾಕ್ಕೊಂಡು ಬರ್ತಾ ಇದ್ರು. ಕೆಲವು ಮಕ್ಕಳು ನಾನೇ ನೋಡಿದೆ ಬರೀ ಕೋಮಣ ಹಾಕ್ಕೊಂಡು ಬರ್ತಾ ಇದ್ರು. ಅಂಥವರಿಗೆ ಅವರು ಬಟ್ಟೆ ಹೊಲಿಸಿ ಕೊಡ್ತಾ ಇದ್ರು, ಸ್ಲೇಟ್ ತೆಗೆದು ಕೊಡ್ತಾ ಇದ್ರು. ಕೆಲವು ಮಕ್ಕಳನ್ನು ನೋಡಿದ್ದೇನೆ, ಕೆಲವರು ಸ್ನಾನ ಮಾಡ್ತಾ ಇರಲಿಲ್ಲ. ಅವ್ರನ್ನ ಹೊಳೆ ತಗೊಂಡೋಗಿ ಸೀಗೆಕಾಯಿ ತಗೊಂಡು ಅವರು ಸ್ನಾನ ಮಾಡಿಸ್ತಾ ಇದ್ರು. ಅದನ್ನು ನೋಡಿ ಜನರು ಹೇಳ್ತಾ ಇದ್ರು, ಈ ಮಾಸ್ಟ್ರಿಗೆ ಹುಚ್ಚು ಹಿಡಿದಿದೆ, ಇವನಿಗೆ ತಲೆ ಸರಿ ಇಲ್ಲ, ಯಾರಾದರೂ ಹೀಗೆ ಮಾಡ್ತಾರೆ ಅಂತ. ಲಾಸ್ಟಿಗೆ ಸಂಬಳ ಬಂದವಾಗ ಅವರೆಲ್ಲ ಈ ಎಲ್ಲ ಖರ್ಚಿಗೆಲ್ಲ ಕೊಟ್ಟು ಅವ್ರ ಹತ್ರ ಏನು ಉಳಿತಾ ಇರಲಿಲ್ಲ. ಉಳಿದಿದ್ರು ಕೂಡ ಅಲ್ಪ ಸ್ವಲ್ಪ ಉಳಿದಿದ್ರು, ಅದು ತಂದು ಮನೆಯಲ್ಲಿ ಕೊಟ್ಟರೆ ಅಮ್ಮ ಗಲಾಟೆ ಹೊಡಿತಾರೆ ಅಂತ ಅದನ್ನು ತೆಗೆದು ಹೊಳಗೆ ಬಿಸಾಡಿ ಬರ್ತಾ ಇದ್ರು. ಅಂದರೆ ಅದನ್ನು ನೋಡಿ ಜನರು ನಿಜವಾಗಿ ನನಗನ್ನಿಸ್ತಿದೆ, ನಮ್ಮ ತಂದೆಗೆ ಯಾವೊಂದು ಮಾನಸಿಕ ಕಾಯಿಲೆಯೂ ಇರಲಿಲ್ಲ. ಆದರೆ ಆ ಕಾಲಕ್ಕೆ ಅವರು ಬದುಕುವ ಒಂದು, ಆ ಕಾಲಕ್ಕೆ ಅವರು ಸುಟೇಬಲ್ ಇರಲಿಲ್ಲ ಅಂತ. ಅವರು ಒಬ್ಬ ಲೆಫ್ಟಿಸ್ಟ್ ಥಿಂಕಿಂಗ್ ಪರ್ಸನ್ ಆಗಿದ್ದರು. ಅವರು 10th ವರೆಗೆ ಓದಿದ್ರು. ಆವಾಗೆಲ್ಲ ಮೇಷ್ಟ್ರ ಬಗ್ಗೆ ಇವರು 6 ಮತ್ತು 7ನೇ ಕ್ಲಾಸ್ ಓದ್ಕೊಂಡು ಮೇಷ್ಟ್ರ ಆಗ್ತಾ ಇದ್ರು. ಅದೇ ಮೊದಲು ಅವರ ಸಹೋದ್ಯೋಗಿಗಳಿಂದ ಅವ್ರ ಮೇಲೆ ಒಂದು ಜಲಸ್ ಅಂತ ಹೇಳ್ತಾರಲ್ಲ, ಹೊಟ್ಟೆ ಕಿಚ್ಚಿತ್ತು. ನಂತರ ಅವರು ಗ್ರ್ಯಾಜುಯೇಷನ್ ಮಾಡ್ತಾರೆ ಲಿಟ್ರೇಚರಲ್ಲಿ, ಹೈಸ್ಕೂಲ್ ಮೇಷ್ಟ್ರ ಆಗಬೇಕಂತ. ಅವ್ರನ್ನ ಯಾರು ರೆಕಮೆಂಡ್ ಮಾಡೋದಿಲ್ಲ. ಅವರು ಇಂಥದ್ದೇ ಕಾರ್ಯ ಮಾಡ್ತಾ ಇದ್ರು. ಫುಲ್ ಯಾರಾದರೂ ಹೇಳ್ತಾರೆ ಆ ಕಾಲದಲ್ಲಿ, ಅವ್ರು ಹೇಳುವಂಥ ಮಾತನ್ನು ಕೇಳಿದರೆ ಜನರು ಇವರು ಹುಚ್ಚ ಹೇಳ್ತಾರೆ. ನಮ್ಮ ಅಜ್ಜಿಗೆ ಹೇಳ್ತಾ ಇದ್ರು ಅವರು, ನಿನಗೆ ತಲೆ ಸರಿ ಇಲ್ಲ, ಈ ಜಮೀನೆಲ್ಲ ಒಂದೇ ಸಾಗುವಳಿ ಮಾಡು, ಇಲ್ದಿದ್ರೆ ಮಾರ್ಬಿಡು, ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಂದು ಹೋಗ್ತದೆ ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಇವನಿಗೆ ಹುಚ್ಚು, ಯಾರಾದರೂ ಜಮೀನು ಮಾರಿ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಫೋರ್ ಥಿಂಕಿಂಗ್ ಇರಲಿಲ್ಲ ನಮ್ಮ ಅಜ್ಜಿಗೆ. ಹಾಗಾಗಿ ಈ ರೀತಿಯ ಸಮಸ್ಯೆಯನ್ನು ನಾವು ಕೊಂಡುಕೊಂಡ್ವಿ. ನಾನು ನಂತರ 1980ರಲ್ಲಿ ನಾನು ಬಾಂಬೆಗೆ ಹೋದೆ ಗ್ರ್ಯಾಜುಯೇಷನ್ ಆದಮೇಲೆ. ಆವಾಗ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದು ಭಾಷೆ ಬರ್ತಾ ಇಲ್ಲ. ಕೆಲಸ ಸಿಕ್ಕುವುದು ದುಸ್ತರ ಆಗತ್ತೆ. ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಧಾರಾವಿ ಅಂತ ಏಷ್ಯಾದ ಬಿಗ್ಗೆಸ್ಟ್ ಸ್ಲಮ್. ನಾನು ಅಲ್ಲಿ 6 ತಿಂಗಳು P1 ಆಗಿ ಕೆಲಸ ಮಾಡಿದ್ದೇನೆ. ಯಾಕೆ ಕೇಳ್ಬೋದು ನೀವು P1 ಆಗಿ ಕೆಲಸ ಮಾಡಿದ್ರಿ ಅಂತ ಹೇಳಿದರೆ, ಬೇರೆ ಕಡೆ ಹೋದರೆ 250ರಿಂದ 280 ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಸ್ಲಮ್ಮಲ್ಲಿ ಕೆಲಸ ಮಾಡಿದರೆ 600 ರೂಪಾಯಿ 700 ರೂಪಾಯಿ ಕೊಡ್ತಾ ಇದ್ರು. ನಮ್ಗೆ ಆ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಅಲ್ಲಿಂದ ನಾವು ದಿನ ದುಡಿಮೆ ಮಾಡಿ, ಆ ದುಡಿಮೆ ನನಗೆ ಸಾಕಾಗ್ತಾ ಇರಲಿಲ್ಲ. ನಂತರ ನಾನು ಬಹರೀನಿಗೆ ಹೋದ್ವಿ. ಬಹರೀನ ಜೀವನ ಕೂಡ ಖಂಡಿತವಾಗಿ ಸರಿ ಇರಲಿಲ್ಲ. ಯಾಕಂದರೆ ದುಡಿಮೆ ನಮಗೆ ಮುಖ್ಯ ಆಗಿತ್ತು. ಯಾಕಂದರೆ ಸಮಸ್ಯೆ ಮನೆಯಲ್ಲಿ ಹೆಚ್ಚಿತ್ತು. ಆದರೆ ದುಡಿದಂಥ ಹಣ ಸಾಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ವ್ಯವಹಾರ ಶುರು ಮಾಡಿದ್ದೆ. ಯಾಕಂದರೆ ನಮಗೆ ಕಳ್ತನ ಮಾಡಲಿಕ್ಕೆ ಅಥವಾ ಯಾರಿಗೆ ಮೋಸ ಮಾಡಲಿಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಆ ಲೆಕ್ಕದಲ್ಲಿ ನಮ್ಮ ಜೀವನ. ಇನ್ನು ನನ್ನ ಹೆಂಡತಿ ಬಗ್ಗೆ ಹೇಳೋದಿದ್ರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ನಿಮ್ಮ ವೈವಾಹಿಕ ಜೀವನ ಹೇಗಿದೆ ಅಂತ. ನಾನು ಹೇಳಿದ್ದೆ ಅವರಿಗೆ, ನನಗೆ ನನ್ನ ಹೆಂಡತಿ ನನಗೆ ತಾಯಿ ಹೌದು, ನನ್ನ ಹೆಂಡತಿ ಹೌದು, ನನ್ನ ಮಗಳು ಹೌದು. ಯಾಕಂದರೆ
ನನಗೆ ಜೀವನದಲ್ಲಿ ಖಂಡಿತವಾಗಿ ನನಗೆ ಪ್ರೀತಿ ಸಿಗಲಿಲ್ಲ. ಯಾಕಂದರೆ ನಮ್ಮ ಸಮಸ್ಯೆಯಿಂದ ನಮಗೆ ತಂದೆ ಮತ್ತು ನಮ್ಮ ಅಜ್ಜಿ ಬಿಟ್ಟರೆ ನಮಗೆ ಪ್ರೀತಿ ಸಿಗಲಿಲ್ಲ. ನನ್ನ ಜೀವನದಲ್ಲಿ ಮೊದಲಾಗಿ ಯಾರಾದರೂ ನನಗೆ ಕೇರ್ ಮಾಡಿದ್ದಿದ್ರೆ ನಮ್ಮ ಹೆಂಡತಿ ಮಾತ್ರ. ನನ್ನ ಮಕ್ಕಳು ನನ್ನ ನಿಜವಾದ ಈಗ ರಿಯಲ್ ಎಸ್ಟೇಟ್ ಮಾಡ್ಬೋದಿತ್ತು, ಮೈನಿಂಗ್ ಮಾಡ್ಬೋದಿತ್ತು, ಬೇಕಾದಷ್ಟು ಆಸ್ತಿ ಮಾಡ್ಬೋದಿತ್ತು, ನನಗೆ ಬೇಕಾದಷ್ಟು ಅನುಭವ ಇತ್ತು ಮತ್ತು ಅವಕಾಶ ಇತ್ತು. ಮಾತ್ರ ನಾನು ಒಂದು ದೊಡ್ಡ ಆಸ್ತಿ ಮಾಡಿದ್ದೇನೆ, ಅದು ನನ್ನ ಮಕ್ಕಳು. ಇವತ್ತು ಯಾವೊಂದು ದೇರ್ ರಿಯಲ್ ಅಕಾಡೆಮಿಕ್ಸ್, ಅವರು ನನ್ನನ್ನು ಡಿಪೆಂಡ್ ಆಗಿಲ್ಲ. ಅವರ ಸ್ಕಾಲರ್ಶಿಪ್ಪಲ್ಲಿ ಅವರ ಸ್ಟಡಿ ಮಾಡ್ತಾರೆ, ಅವರಿಗೆ ಒಂದು ಜೀವನದಲ್ಲಿ ಮೇಲ್ ಬರಬೇಕು ಅನ್ನೋ ಒಂದು ಹಂಬಲ ಇದೆ. ಅಂಥ ಮಕ್ಕಳು ನನಗೆ ಆಸ್ತಿ ಅಂತ ನಾನು ತಿಳ್ಕೊಳ್ತೇನೆ. ಇನ್ನು ನನ್ನ ವ್ಯವಹಾರದ ಬಗ್ಗೆ ಹೇಳಿದರು. ಯಾಕಂದರೆ ನಾನು ನನ್ನ ವ್ಯವಹಾರದಲ್ಲಿ ಏನಂತ ಹೇಳಿದರೆ, ಬೇರೆಯವರಿಗೆ ಉಪದ್ರ ಮಾಡಿ ನಾನು 10 ರೂಪಾಯಿ ದುಡಿಯೋದ್ರ ಬದಲು ಬೇರೆಯವರಿಗೆ ಉಪದ್ರ ಮಾಡದೆ 1 ರೂಪಾಯಿ ದುಡಿದ್ರೇನೆ ಲೇಸು ಅಂತ ಆ ಒಂದು ಪ್ರಿನ್ಸಿಪಲಲ್ಲಿ ನಾನು ವ್ಯವಹಾರ ಮಾಡ್ಕೊಂಡು ಬಂದಿದ್ದೇನೆ. ನಾನು ಹಣ ಮಾಡೋದಿದ್ರೆ ನನಗೆ ಜೀವನದಲ್ಲಿ ಬೇಕಾದಷ್ಟು ಅವಕಾಶ ಇತ್ತು. 1983-84ರಲ್ಲಿ ನಾನು ಒಂದು ಕಂಪನಿಯಲ್ಲಿ ಬ್ಯಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸೇಲ್ಸ್ ಮ್ಯಾನ್ ಆಗಿ. ಆವಾಗ ಒಬ್ಬ ವ್ಯಕ್ತಿ ಬರ್ತಾ ಇದ್ರು ಅಲ್ಲಿ ನಮ್ಮ ಆಫೀಸಿಗೆ, ದಪ್ಪದ ವ್ಯಕ್ತಿ. ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮಲ್ಲಿ ಬೇರೆ ಭಾಸ್ಕರ್ ಶೆಟ್ಟರ್ ಇದ್ದಾರೆ, ನಮ್ಮ ಹುಂತ್ರಿಕೆ, ಅವರು ಕೂಡ ಬ್ಯಾರಿನಲ್ಲಿದ್ದವರು. ಅಲ್ಲಿ ಏನಂದರೆ ಸೂಕ್ ಅಂತ ಹೇಳ್ತಾರೆ, ಮಾರ್ಕೆಟ್ ಪ್ಲೇಸ್ ಒಳಗೆ ನಿಮಗೆ ಗಾಡಿ ತಗೊಂಡು ಹೋಗುವಾಗಿಲ್ಲ. ಈ ನಮ್ಮ ಬಟ್ಟೆ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಸ್ಯಾಂಪಲ್ ಬ್ಯಾಗ್ ಹಿಡ್ಕೊಂಡು ಹೋಗಬೇಕು. ಆ ಮನುಷ್ಯನ ಹೆಸರು, ಆವಾಗ ಅವರು ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಮಾಡಿರಲಿಲ್ಲ, ಅವರು ವಿಮಲ್ ಟೆಕ್ಸ್ಟೈಲ್ ಅಂತ ನಡೆಸ್ತಾ ಇದ್ರು, ಧೀರುಭಾಯಿ ಅಂಬಾನಿ ಅಂತ. ಅವರಿಗೆ ನಾನು ಆವಾಗ ಜಸ್ಟ್ ಸ್ಟ್ರಾಂಗ್ ಇದ್ದೆ. ಅವ್ರದ್ದು ಬ್ಯಾಗ್ ಹಿಡ್ಕೊಂಡು ನಾನು ಮಾರ್ಕೆಟ್ ಒಳಗೆ ನಮ್ಮ ಕಂಪನಿಯ ಕಾನೂನು ಪ್ರಕಾರ ಯಾರದ್ದು ಬ್ಯಾಗ್ ಹಿಡ್ಕೊಳ್ಳುವಾಗಿಲ್ಲ, ಆದರೆ ನಾನು ಅವರದ್ದು ಬ್ಯಾಗ್ ಹಿಡ್ಕೊಂಡು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಅವ್ರ ನಂತರ ಈ ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಮಾಡಿದವಾಗ ಅವ್ರು ಬಂದರು ಬ್ಯಾರಿನಿಗೆ. ನನಗೆ ಹೇಳಿದ್ರು, ನೀನು ನನ್ನ ಕಂಪನಿಗೆ ಜಾಯ್ನ್ ಆಗು, ನಿನ್ನ ಕೋರ್ ಟೀಮಲ್ಲಿ ತಗೊಳ್ತೇನೆ ನಾನು. ನಿನ್ನ ಕಾರ್ಯ ದಕ್ಷತೆ ಮತ್ತು ಕ್ಷಮತೆಯನ್ನು ನಾನು ನೋಡಿದ್ದೇನೆ, ನಿನ್ನ ಹಾನೆಸ್ಟಿ ಕೂಡ ನೋಡಿದ್ದೇನೆ, ನಿನ್ನಂಥವ್ರು ಬೇಕು ಅಂತ. ನಾನು ಜಾಯ್ನ್ ಆಗಲಿಲ್ಲ. ಯಾಕಂದರೆ ಸ್ವಾಭಿಮಾನ ಜೀವನದಲ್ಲಿ ಏನು ಮಾಡಿದ್ರು, ಸಣ್ಣದು ಮಾಡಿದ್ರು ಕೂಡ ನಾವೇ ಮಾಡಬೇಕು ಅಂತ. ಹಾಗೆ ನಾನು ಅತಿ ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಟೈಮ್ ಇವಾಗಲೇ ಕಡಿಮೆ ಆಗಿದೆ. ನನ್ನ ಅನುಭವದ ಬಗ್ಗೆ ನಾನು ಮಾತಾಡ್ತೇನೆ. ನಾನು ಕೂಡ ಏನಾಗುತ್ತೆ ಅಂತ ಹೇಳಿದರೆ, ಈ ಬಾಲ್ಯ ಅನ್ನೋದು ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ ಅಂತ ಹೇಳ್ತಾರೆ. ನಿಮಗೆ ಮನೆಯಲ್ಲಿ ಸಾವಿರಾರು ಸಮಸ್ಯೆಗಳು, ಯಾರು ಕೂಡ ನಿಮ್ಮನ್ನು ಹತ್ತಿರ ತಗೊಳ್ಳೋದಿಲ್ಲ, ನಿಮ್ಮ ಪೈಕಿಯವರಾಗಲಿ, ತಂದೆ ಮನೆಯವರಾಗಲಿ, ತಾಯಿ ಮನೆಯವರಾಗಲಿ. ಯಾಕಂದರೆ ಈ ಬಡತನ ಅನ್ನೋದು ಒಂದು ಕಚ್ಚುವ ರೀತಿಯ ಬಡತನ ಇತ್ತು ನಮಗೆ. ನಾನು ಹೈಸ್ಕೂಲಿಗೆ ಹೋಗುವಾಗ 8 ಕಿಲೋಮೀಟ್ರ್ ನಡೀತಾ ಇದ್ದೆ. ಪ್ರಿ ಯೂನಿವರ್ಸಿಟಿಗೆ ಹೋಗುವಾಗ 19 ಕಿಲೋಮೀಟ್ರ್ ನಡೀತಾ ಇದ್ದೆ. ಕಾಲೇಜಿಗೆ ಹೋಗುವಾಗ ಹೆಚ್ಚಿನ ದಿನ ದುಡ್ಡು ಇರ್ತಾ ಇರಲಿಲ್ಲ, ಸೈಕಲ್ ಹೊಡಿತಾ ಇದ್ದೆ. 48ರಿಂದ 49 ಕಿಲೋಮೀಟರ್ ಆಗ್ತಾ ಇತ್ತು. ಒಂದು ಮುಂಡು ಪಂಚೆ ಇಟ್ಕೊಂಡು, ಒಂದು ಚಪ್ಪಲ್ ಕೂಡ ಹಾಕ್ತಾ ಇರಲಿಲ್ಲ. ನಮ್ಗೆ ವರ್ಷಕ್ಕೆ 1 ಅಥವಾ 2 ಸೆಟ್ಟು ಮುಂಡು ಪಂಚೆ ಮತ್ತೆ ಬಟ್ಟೆ ಹಾಕ್ತಾ ಇದ್ದೆ. ಆವಾಗ ನೋಡ್ತಾ ಇದ್ದೆ, ನಮ್ಮ ಸಂಬಂಧಿಕರು, ನಾವು ದೂರದಿಂದ ನೋಡೋದು, ಎಲ್ಲ ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ರು, ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ತಾ ಇದ್ರು, ಶೂ ಹಾಕ್ಕೊಳ್ತಾ ಇದ್ರು, ಕೈಯಲ್ಲಿ ಬಾಚಣಿಗೆ ಇಟ್ಕೊಂಡು ಗಡಿ ಬಾಚಿಕೊಳ್ತಾ ಇದ್ರು. ನಾನು ನೋಡಿ, ಇದೇನಪ್ಪ, ಈ ದೇವರು ಯಾಕೆ ಈ ಲೆಕ್ಕ ಮಾಡ್ತಾನೆ ಅಂತ ನಾನು ಕೂಡ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡೆ. ನಾನು ಕೂಡ ನಮ್ಮ ತಂದೆಯವ್ರ ಹಾಗೆ ನಾಸ್ತಿಕನಾದೆ. ಆ್ಯಕ್ಚುಲಿ ಇಲ್ಲಿ ದೇವರೇ ಇಲ್ಲ ಅನ್ನುವ ಒಂದು ಭಾವನೆ. ಆದರೆ 1995ರಲ್ಲಿ ಒಬ್ಬ ಸ್ವಾಮಿಯವರನ್ನು ನಾನು ಮೀಟ್ ಆದೆ. ಅವರ ಹೆಸರು ಪ್ರಮುಖ ಸ್ವಾಮಿ ಮಹಾರಾಜ್ ಅಂತ, ಬಾಬ್ ಸ್ವಾಮಿನಾರಾಯಣ್ ಟೆಂಪಲ್ ಅಹಮದಾಬಾದಲ್ಲಿ. ಅವ್ರ ಹತ್ರ ಹೇಳಿದೆ ನಾನು, ನಮ್ಮದು ಏನು ಸಮಸ್ಯೆ ಜೀವನದಲ್ಲಿ ಅಂತ. ಅವರು ಏನು ಮಾಡಿದರು ಅಂತ ಹೇಳಿದರೆ, ಏನು ಮಾತಾಡಲಿಲ್ಲ. ಅವರ ಶಿಷ್ಯನಿಗೇನೋ ಹೇಳಿದರು ಗುಜರಾತಿಯಲ್ಲಿ. ಅವನೇನೋ ಒಂದು ತಂದು ಕೊಟ್ಟ, ಒಂದು ಫ್ರೇಮ್ ಹಾಗೆ ಇತ್ತು, ಅದು ಮುಚ್ಚಿದ್ರು, ಇದು ಕವರ್ ಮಾಡಿದ್ರು. ನನ್ನ ಕೈಯಲ್ಲಿ ಕೊಟ್ಟು ಅವ್ರು ಹೇಳಿದರು, ಇದನ್ನು ನೀನು ಬಿಚ್ಚಬೇಡ, ತಗೊಂಡು ಹೋಟ್ಲಿಗೆ ಹೋದ್ಮೇಲೆ ಇದನ್ನು ಓಪನ್ ಮಾಡು ಅಂತ. ನಾನು ಹೋಟ್ಲಿಗೆ ತಗೊಂಡೋಗಿ ಅದನ್ನು ಬಿಚ್ಚಿದೆ. ಅವರು ಯಾವುದೋ ಒಬ್ಬ ಸ್ವಾಮಿಯವರು ಅವ್ರ ಕೈಯಲ್ಲಿ ಬರೆದಂಥ ಒಂದು ತೈಲ ಚಿತ್ರ, ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡ್ತಾ ಇದ್ದಾನೆ. ಅದರ ಮೇಲ್ಗಡೆ ಸ್ವಾಮೀಜಿಯವರು ತಮ್ಮ ಸ್ವಂತ ಕೈಯಿಂದ ಇಂಗ್ಲೀಷಲ್ಲಿ ನಾರ್ಮಲಿ ಅವರು ಗುಜರಾತಿಯಲ್ಲಿ ಬರೆದಿದ್ದಾರೆ, ಮ್ಯಾನ್ ಈಸ್ ದಿ ಮೇಕರ್ ಆಫ್ ಹಿಸ್ ಓನ್ ಹ್ಯಾಪಿನೆಸ್ ಅಂತ. ನನಗೆ ಅವ್ರ ಮೆಸೇಜ್ ಅರ್ಥ ಆಯಿತು. ನಾವು ಅಲ್ಲಿ ಇಲ್ಲಿ ಹುಡುಕ್ತೀವಿ, ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸು
ವ್ಯವಹಾರ, ಚಿನ್ನ, ಬಣ್ಣ ಎಲ್ಲಿ ಕೂಡ ನಿಮಗೆ ಭೂಮಿ ಎಲ್ಲಿ ಹ್ಯಾಪಿನೆಸ್ ಸಿಗುವುದಿಲ್ಲ. ಹ್ಯಾಪಿನೆಸ್ ಸಿಗುವುದು ನಮ್ಮ ಆತ್ಮದಿಂದ ಅಂತ. ಆ ದಿನದಿಂದ ನಾನು ಐ ಆಮ್ ಎ ಹ್ಯಾಪಿ ಮ್ಯಾನ್. ಆ ದಿನದಿಂದ ನಾನು ಆಸ್ತಿಕನಾದೆ. ಆ್ಯಕ್ಚುಲಿ ಆಸ್ತಿಕನಾದ ಮೇಲೆ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ನಮ್ಮ ಪರ್ಸನಾಲಿಟಿಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ನನ್ನ ಅನುಭವವನ್ನು ಹೇಳೋದು. ಇನ್ನು ಎರಡನೇದಾಗಿ ಬ್ಯಾಲೆನ್ಸಿಂಗ್ ಆಫ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಈ ಒಂದು ಆಸ್ತಿ ಉಂಟಲ್ವ, ದುಡ್ಡು ಮನುಷ್ಯನ ಹ್ಯಾಪಿನೆಸ್ ಅನ್ನು ತಗೊಂಡು ಹೋಗುತ್ತೆ, ಅವನ ಸಂತೋಷವನ್ನು ಹಾಳು ಮಾಡ್ತದೆ. ಯಾವುದು ಬೆಟರು ಅಂತ, ವಾಟ್ ಈಸ್ ಬೆಟರ್, ವೆಲ್ತ್ ಈಸ್ ಬೆಟರ್ ಆರ್ ಹ್ಯಾಪಿನೆಸ್ ಬೆಟರ್ ಅಂತ ನನ್ನ ಹತ್ರ ಕೇಳಿದರೆ ಬ್ಯಾಲೆನ್ಸಿಂಗ್ ಬೋತ್ ಇಸ್ ಬೆಟರ್ ಅಂತ. ಇದು ಬ್ಯಾಲೆನ್ಸಿಂಗ್ ಮಾಡೋದು ಬಹಳ ಕಷ್ಟ. ಬಹಳಷ್ಟು ಕಷ್ಟಪಟ್ಟು ನಾನು ನನ್ನ ಜೀವನದಲ್ಲಿ ಈ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ಕೆಲವು ವರ್ಷ ಹಾಗೆ ಮಾಡ್ಕೊಂಡು ಹೋಗುವ ಇಚ್ಛೆ ನನಗಿದೆ. ಇನ್ನೊಂದು ನಾನು ಬ್ಯಾಲೆನ್ಸಿಂಗ್ ಮಾಡಿದ್ದು ನಾಲೆಜ್ ಆ್ಯಂಡ್ ವೆಲ್ತ್. ನಮ್ಮದು ತಿಳಿದವರು ಹೇಳ್ತಾರೆ ಲಕ್ಷ್ಮಿ ಮತ್ತು ಸರಸ್ವತಿ ಹೊಟ್ಟೆ ಕೂತ್ಕೊಳ್ಳೋದಿಲ್ಲ ಅಂತ, ಅವ್ರಿಗೆ ದ್ವೇಷ ಅಂತೆ. ಅದನ್ನು ದುಡ್ಡಿದ್ದವ್ರ ಹತ್ರ ನಾಲೆಜ್ ಇರುವುದಿಲ್ಲ, ನಾಲೆಜ್ ಇದ್ದವ್ರ ಹತ್ರ ದುಡ್ಡು ಇರುವುದಿಲ್ಲ. ಆದರೆ ಕೆಲವೇ ಮಂದಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಸ್ವಲ್ಪ ದುಡ್ಡು ಸ್ವಲ್ಪ ನಾಲೆಜು. ಆ ಎರಡು ವಿಚಾರವನ್ನು ನಾನು ಬ್ಯಾಲೆನ್ಸ್ ಮಾಡಲಿಕ್ಕೆ ಜೀವನದಲ್ಲಿ ಪ್ರಯತ್ನ ಮಾಡಿದ್ದೆ. ಬಹುತೇಕವಾಗಿ ನಾನು ಅದರಲ್ಲಿ ಸಕ್ಸಸ್ಫುಲ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಸಿಂಪಲ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಲಿಕ್ಕೆ ಇಷ್ಟಪಟ್ಟೆ. ನಾನು ಯಾವಾಗಲೂ ಈಗ ಒಂದು 3 ವರ್ಷದಿಂದ ಎಲ್ಲಾದರೂ ಬಿಸ್ನೆಸ್ ಕ್ಲಾಸು ಫಸ್ಟ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಯಾಕಂದರೆ ಏಜ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಂತ. ಇಲ್ಲ ಅಂತ ಹೇಳಿದರೆ ಇಡೀ ಜೀವನ ನಾನು ಎಷ್ಟು ದೂರ ಹೋಗೋದಿದ್ರು ಕೂಡ ನಾನು ಇಕಾನಮಿಕ್ ಟೈರ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ನಾನು ದಾಬದಲ್ಲೇ ಊಟ ಮಾಡೋದು. ಇದೊಂದು ವಿಶೇಷ ಏನಿಲ್ಲ, ಆದರೆ ನಮಗೆ ಅದರಲ್ಲಿ ಬೇಕಾದಷ್ಟು ಸಂತೋಷ ಸಿಗತ್ತೆ. ಚಾರಿಟಿ ಯಾಕೆ ಮಾಡ್ತಾರೆ ಅಂತ ಈಗ ಜನರು ಹೇಳ್ತಾರೆ, ಇವ್ರ ಹತ್ರ ತುಂಬ ದುಡ್ಡಿರ್ಬೋದು ಹಾಗಾಗಿ ಚಾರಿಟಿ ಮಾಡ್ತಾರೆ ಅಂತ. ನಾನು ಖಂಡಿತವಾಗಿ ನನ್ನ ಹತ್ರ ಟನ್ಸ್ ಟುಗೆದರ್ ಹಣ ಇಲ್ಲ, ನಾನಂತ ವ್ಯವಹಾರ ಮಾಡಲೂ ಇಲ್ಲ. ಹಾಗಾಗಿ ನನ್ನ ಹತ್ರ ಹಣ ಇದೆ. ನಾನು ಯಾವಾಗಲೂ ಹೇಳೋದು ಒಂದೇ, ಸಾಕಷ್ಟು ಮತ್ತು ಬೇಕಷ್ಟು ಅಂತ. ಅದು ನಾವೇ ಡಿಸೈಡ್ ಮಾಡಿ, ನಾವು ಊಟ ಮಾಡುವಾಗ ನಮ್ಗೆ ಎಷ್ಟು ಸಾಕು ಅಂತ ನಾವೇ ಡಿಸೈಡ್ ಮಾಡಬೇಕು. ಹಾಗೆ ಮನುಷ್ಯ ತನಗೆ ಎಷ್ಟು ಹಣ ಬೇಕು ಅಂತ ಅವನೇ ಡಿಸೈಡ್ ಮಾಡ್ಕೊಳ್ಬೇಕು. ನಾನು ನನ್ನ ಜೀವನದಲ್ಲಿ ಆ ಡಿಸಿಷನನ್ನು ತಗೊಂಡಿದ್ದೆ. ನನಗೆ ಬೇಕಾದಷ್ಟು ಮಾತ್ರ ನಾನು ಅರ್ನ್ ಮಾಡೋದತ್ತು. ಅದಕ್ಕಿಂತ ಹೆಚ್ಚು ಅರ್ನ್ ಬಂದರೆ ನನಗೆ ಅದನ್ನು ನಾನು ಕೂಡಲೇ ಸಮಾಜ ಅಥವಾ ಏನು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಒಳಿತಿಗಾಗಿ ನಾನು ಉಪಯೋಗಿಸ್ಕೊಂಡು ಬಂದಿದ್ದೇನೆ. ದಿಸ್ ಈಸ್ ದಿ ಸೀಕ್ರೆಟ್ ಆಫ್ ಮೈ ಚಾರಿಟಿ. ನಾನು ಇನ್ನು ಮಾತಾಡಲಿಕ್ಕೆ ಪ್ರಾಯಶಃ ಬೇರೆ ಏನೂ ಇಲ್ಲ. ಇವತ್ತು ನೀವೆಲ್ಲ ನಮ್ಮನ್ನು ಕರೆದು ಇಷ್ಟು ದೊಡ್ಡ ಗೌರವವನ್ನು ಕೊಟ್ಟಿದ್ದೀರಿ, ಪ್ರೀತಿಯಿಂದ ಕೊಟ್ಟಿದ್ದೀರಿ. ನನಗೆ ಅನ್ನಿಸ್ತಾ ಇತ್ತು, ಆಭಾಸ ಆಗ್ತಾ ಇತ್ತು, ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸನ್ಮಾನ ಮಾಡುವಾಗ ಎಲ್ಲ ಹಿರಿಯರು ನಿಂತ್ಕೊಂಡಿದ್ದಾರೆ, ನಾನು ಕೂತ್ಕೊಂಡಿದ್ದೇನೆ, ತಾವೆಲ್ಲ ನಿಂತ್ಕೊಂಡಿದ್ದೀರಿ. ನನಗೆ ಕೂತ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ಈ ಸಭೆಯ ಸಮ್ಮಾನಕ್ಕೋಸ್ಕರ ತಮ್ಮೆಲ್ಲರ ಪ್ರೀತಿ ಗೌರವಕ್ಕೋಸ್ಕರ ನಾನು ಕೂತ್ಕೊಂಡು ಹೃದಯಪೂರ್ವಕವಾಗಿ ತಮ್ಮ ಸಮ್ಮಾನವನ್ನು ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಅದೆಂಥ ಒಂದು ಅದ್ಭುತ ಬದುಕಿನ ಅನಾವರಣವನ್ನು ನಾವು ಇವತ್ತು ನೋಡಿದ್ದೇವೆ. ನನಗೆ ಈಗ ಅನ್ನಿಸ್ತು, ಆಳ್ವರು ಹೇಳಿದ್ರಲ್ಲ ಬಂಟರಾಗ ಹುಟ್ಟಿದ್ದು ಪೂರ್ವಜನ್ಮದ ಸುಕೃತ ಅಂತ, ಅವ್ರು ಯಾಕೆ ಆ ಮಾತು ಹೇಳ್ತಾರೆ ಅಂತ ಈಗ ನನಗೆ ಅರ್ಥ ಆಯಿತು ಈ ವ್ಯಕ್ತಿತ್ವ ಅನಾವರಣಗೊಂಡಾಗ. ಬಂಧುಗಳೇ, ಆ ಪುಣ್ಯಾತ್ಮನಿಗೆ ಕೊಡೋದಕ್ಕೆ ನಮ್ಮ ಹತ್ರ ಏನಿಲ್ಲ, ಸಮುದ್ರಕ್ಕೆ ನೀರು ಕೊಡುವಷ್ಟು ನಾವು ದೊಡ್ಡವರು ಅಲ್ವಲ್ಲ. ಆದರೆ ಒಂದು ಬಿಂದಿಗೆ ಹಾಲಿರಿದು ಕೈ ಮುಗಿಯುವುದಲ್ಲ. ಜೋರಾದ ಚಪ್ಪಾಳೆಯ ಮೂಲಕ ಅವ್ರಿಗೆ ಒಳ್ಳೆದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುವ ಅಷ್ಟೇ.